ಮುಂಜಾನೆಯ ಶುಭೋದಯಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ, ಶಿಕ್ಷಣ ಅಧ್ಯಯನ ವಿಭಾಗ. ನನ್ನ ಹೆಸರು ಗದ್ದೆಮ್ಮ. ಇವತ್ತು ನಾನು ಹೇಳ್ತಾ ಇರೋದು ಬಾದಾಮಿ ಚಾಳುಕ್ಯರೊಳಗ ಇಮ್ಮಡಿ ಪುಲಕೇಶಿಯ ಬಗ್ಗೆ. ಇಮ್ಮಡಿ ಪುಲಕೇಶಿಯ ಪರಾಕ್ರಮಿಯನ್ನು ನಾನು ಅಖಂಡ ಭಾರತದಲ್ಲೂ ಕಂಡಿರಲಿಲ್ಲ. ಈತನೊಬ್ಬ ಹಿಂದೂ ರಾಜನಾಗಿದ್ದರೂ ಸಹ ಈತನ ಸಾಮ್ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದವು. ಅಲ್ಲಿ 5,000ಕ್ಕೂ ಅಧಿಕ ಬೌದ್ಧ ಭಿಕ್ಷುಗಳು ರಾಜ ಆಶ್ರಯದಲ್ಲಿದ್ದರು. ಉತ್ತರದಲ್ಲಿ ಮೌರ್ಯ, ಗುಪ್ತ ಹಾಗೂ ವರ್ಧನರ ಸೇನಾ ಸಾಮರ್ಥ್ಯದ ಅರಿವು ಮಾತ್ರವಿದ್ದ ನನಗೆ ನರ್ಮದಾ ನದಿ ತೀರದಲ್ಲಿ ಮೊದಲ ಬಾರಿಗೆ ಚಾಳುಕ್ಯರ ಶಕ್ತಿ ಪ್ರಾಬಲ್ಯ ಅರ್ಥವಾಯಿತು. ಉತ್ತರ ಪತೇಶ್ವರನೆನಿಸಿದ ಕನೌಜಿನ ರಾಜನಾದ ಹರ್ಷವರ್ಧನನನ್ನೇ ಹಿಮ್ಮೆಟ್ಟಿಸಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾದ ಇಮ್ಮಡಿ ಪುಲಕೇಶಿಯಂಥ ಶೌರ್ಯವಂತನನ್ನು ಪಡೆದ ನಾಡೇ ಧನ್ಯ. ಹೀಗೆ ಹೇಳಿದವರು ಸುಪ್ರಸಿದ್ಧ ಚೀನಿ ಯಾತ್ರಿಕ ಹಾಗೂ ಕವಿಯಾದ ಹುಯೆನ್ ತ್ಸಾಂಗ್. ಈತನ ಹೀಗೆ ಹೇಳಿದ್ದು ಕರ್ನಾಟಕ ಬಾದಾಮಿ ಚಾಳುಕ್ಯರ ಮುಕುಟಮಣಿಯೆಂದೇ ಹೆಸರಾದ ರಾಜ ಇಮ್ಮಡಿ ಪುಲಕೇಶಿಯ ಬಗ್ಗೆ. ಈಗಿನ ಮಹಾರಾಷ್ಟ್ರದಲ್ಲಿರುವ ನರ್ಮದಾ ನದಿ ಕಣಿವೆಯ ಮೇಲೆ ನಡೆದ ಹರ್ಷವರ್ಧನ ಹಾಗೂ ಇಮ್ಮಡಿ ಪುಲಕೇಶಿಯ ಚಾರಿತ್ರಿಕ ಯುದ್ಧವನ್ನು ಕಣ್ಣಾರೆ ನೋಡಿದ ಚಾರಿತ್ರಿಕ ಮಹತ್ವವುಳ್ಳ ಯುದ್ಧವೆಂದು ಚೀನಿ ಯಾತ್ರಿಕ ಇಮ್ಮಡಿ ಪುಲಕೇಶಿಯ ಶೌರ್ಯ ಸಾಹಸಗಳ ಬಗ್ಗೆ ಗುಣಗಾನ ಮಾಡಿದ್ದಾನೆ. ಈತ ತನ್ನ ಸಿಯುಕಿಯಲ್ಲಿ ಎಂಬ ಗ್ರಂಥದಲ್ಲಿ ಅನೇಕ ಸಂಗತಿಗಳನ್ನು ದಾಖಲಿಸಿದ್ದಾನೆ. ಇಮ್ಮಡಿ ಪುಲಕೇಶಿ ಇತಿಹಾಸದಲ್ಲಿ ಇದ್ದೂ ಇಲ್ಲದ ಹಾಗೆ ಅನೇಕರಿಗೆ ಇವರ ಹೆಸರು ಗೊತ್ತಿದ್ದರೂ ಸಹ ಇವರ ಚರಿತ್ರೆಯ ಕಾಲಮಾನ ಹಾಗೂ ಇವರ ಕುರಿತಾದ ವಿವರಗಳು ಗೊತ್ತಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ರಾಜ್ಯದ ಹೆಮ್ಮೆ ಎನಿಸಿದ ರಾಜ ಇಮ್ಮಡಿ ಪುಲಕೇಶಿಯ ಕುರಿತಾದ ಅನೇಕ ಮಹತ್ತರ ಸಂಗತಿಗಳನ್ನು ಕನ್ನಡಿಗರಾಗಿ ಹೆಮ್ಮೆಯಿಂದ ಪರಿಚಯಿಸಿಕೊಳ್ಳೋಣ. ಇಮ್ಮಡಿ ಪುಲಕೇಶಿ ಚಾಳುಕ್ಯ ವಂಶದ ಪ್ರಸಿದ್ಧ ದೊರೆ. ಕ್ರಿಸ್ತ.ಶಕ 609-642. ಇವರ ತಂದೆ 1ನೇ ಕೀರ್ತಿವರ್ಮ, ತಾಯಿ ಅಳುಪ. ಇಮ್ಮಡಿ ಪುಲಕೇಶಿಯ ಜೀವನ ನೋಡುವುದಾದರೆ ಕ್ರಿಸ್ತ.ಶಕ 530ರಲ್ಲಿ ಜಯಸಿಂಹನಿಂದ ಪ್ರಾರಂಭವಾದ ಚಾಳುಕ್ಯ ಮನೆತನದ ಆಡಳಿತವು ಕ್ರಿಸ್ತ.ಶಕ 557ರಲ್ಲಿ 2ನೇ ಕೀರ್ತಿವರ್ಮನ ಕಾಲದಲ್ಲಿ ಮುಕ್ತಾಯವಾಯಿತು. ತನ್ನ ಪಟ್ಟಾಭಿಷೇಕವಾದ ಮೇಲೆ ಹೆಸರು ಪುಲಕೇಶಿ ಎಂದು ಬದಲಾಯಿಸಿಕೊಂಡು ಯೆರೆಯನು ಚಾಳುಕ್ಯ ರಾಜ 1ನೇ ಕೀರ್ತಿವರ್ಮನ ಮಗನು. ಕೀರ್ತಿವರ್ಮನು ಕ್ರಿಸ್ತ.ಶಕ 597ರಲ್ಲಿ ನಿಧನನಾದಾಗ ಯೆರೆಯನು ಚಿಕ್ಕ ಬಾಲಕನಾಗಿದ್ದನು. ಕೀರ್ತಿವರ್ಮನ ಸಹೋದರ ಮಂಗಳೇಶನು ಯೆರೆಯನ ವಯಸ್ಕರಾಗುವವರೆಗೆ ರಾಜ್ಯ ಪ್ರತಿನಿಧಿಯಾಗಿ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡನು. ಯೆರೆಯನು ಕೋಲಾರದಲ್ಲಿ ಆಶ್ರಯ ಪಡೆದು ತನ್ನ ಸಹಚರರ ಸಹಾಯದಿಂದ ಸೈನ್ಯವನ್ನು ಸಂಘಟಿಸಿ ಚಿಕ್ಕಪ್ಪನ ಮೇಲೆ ಯುದ್ಧ ಘೋಷಿಸಿದನು. ಈ ಯುದ್ಧದಲ್ಲಿ ಮಂಗಳೇಶನು ಪರಾಭವಗೊಂಡು ಸತ್ತನು. ಇಮ್ಮಡಿ ಪುಲಕೇಶಿ ಎಂದು ಚಾಳುಕ್ಯ ಸಿಂಹಾಸನವನ್ನೇರಿದನು ಹಾಗೂ ಚಾಳುಕ್ಯ ಪರಮೇಶ್ವರ ಎಂಬ ಬಿರುದನ್ನು ಧರಿಸಿದನು. ಸತ್ಯಾಶ್ರಯ, ವಲ್ಲಭ, ಹೃದಯೀವಲ್ಲಭ, ಪರಮೇಶ್ವರ, ಪತೇಶ್ವರ ಎಂಬ ಮುಂತಾದ ಬಿರುದುಗಳನ್ನು ಇಮ್ಮಡಿ ಪುಲಕೇಶಿ ಹೊಂದಿದ್ದನು. ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳು. ಅಪಾಯಿಕ್ ಮತ್ತು ಗೋವಿಂದ ಎಂಬ ಇಬ್ಬರು ರಾಷ್ಟ್ರಕೂಟ ಮುಖ್ಯಸ್ಥರ ಬಂಡಾಯವನ್ನು ಐಹೊಳೆ ಶಾಸನದಲ್ಲಿ ಉಲ್ಲೇಖಿಸಿದೆ. ಸೈನ್ಯ ಸಮೇತನಾಗಿ ಧಾವಿಸಿದ ಪುಲಕೇಶಿ ಅವರಿಬ್ಬರನ್ನು ಭೀಮಾ ನದಿ ದಡದಲ್ಲಿ ಎದುರಿಸಿದ ಯುದ್ಧದಲ್ಲಿ ಸೋತ. ಅಪಾಯಿಕ್ ರಣರಂಗದಿಂದ ಕಾಲೆಳೆದ. ಮತ್ತೊಬ್ಬ ಪುಲಕೇಶಿಗೆ ಶರಣಾಗತನಾದ. ಬಂಡೇಳಲಿದ್ದ ಸಾಮಂತರನ್ನು ಮೊದಲು ದಮನ ಮಾಡತೊಡಗಿದ. ಪ್ರವಾಸಿಗೆ ಮುತ್ತಿಗೆ ಹಾಕಿ ಕದಂಬರ ಕಣ್ಣಡಗಿಸಿದ. ದಕ್ಷಿಣ ಕನ್ನಡದ ಅಳುಪರನ್ನು, ತಲಕಾಡಿನ ಗಂಗರನ್ನು, ಕೊಂಕಣದ ಮೌರ್ಯರನ್ನು ಸೋಲಿಸಿದ್ದಲ್ಲದೆ ಉತ್ತರದಲ್ಲಿ ಲಾಟರು, ಮಾಳ್ವರು, ಗುರ್ಜರರನ್ನು ಪರಾಜಿತಗೊಳಿಸಿದನು. ಹೀಗೆ ಗುಜರಾತನ್ನು ವಶಪಡಿಸಿಕೊಂಡು ಅಲ್ಲಿನ ತನ್ನ ಸಂಬಂಧಿಯನ್ನು ಅದರ ಮೇಲ್ವಿಚಾರಣೆಗೆ ಅಧಿಕಾರಿಯಾಗಿ ನೇಮಿಸಿದನು. ಪುಲಕೇಶಿಯ ದಿಗ್ವಿಜಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಹರ್ಷವರ್ಧನ ಹಾಗೂ ಇಮ್ಮಡಿ ಪುಲಕೇಶಿಯದ್ದು. ಇಮ್ಮಡಿ ಪುಲಕೇಶಿಯ ದಿಗ್ವಿಜಯವು ಚಿರಸ್ಮರಣೀಯವಾದದ್ದು. ಇವರ ಘರ್ಷಣೆಯು ನರ್ಮದಾ ನದಿ ಕದನ ಎಂದು ಕರೆಯುತ್ತಾರೆ. ಸಾಮಾನ್ಯ ಶತಪೂರ್ವ 634ರಲ್ಲಿ ನಡೆಯಿತು. ಇಮ್ಮಡಿ ಪುಲಕೇಶಿಯವರ ಸಾಮ್ರಾಜ್ಯ. ಧನ್ಯವಾದಗಳು.